ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ತುಂಬ ಆರೋಗ್ಯಕರವಾಗಿರುವಂಥ ಹಾಲು. ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಎಲ್ಲರ ಮನೆಯಲ್ಲೂ ಕೂಡ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಕಲ್ಸಕ್ಕರೆ ಇದೆಲ್ಲ ತಂದಿರ್ತೀರಲ್ವ, ಕೊಬ್ಬರಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಹಾಲು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಯಾವ ರೀತಿ ಮಾಡೋದು ಹಾಲು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದಾರೆ ಕೊನೆವರೆಗೂ ವಿಡಿಯೋ ನೋಡಿ. ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಎಷ್ಟು ತಂದಿದ್ದ ಅಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನಾನು ಹಾಲು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಒಂದು ಸ್ವಲ್ಪ, ಏಲಕ್ಕಿ, ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಷ್ಟನ್ನು ಕೂಡ ಹಿಂದಿನ ದಿನ ನೈಟೇ ನೆನೆಸಿ ತೊಗೊಂಡಿದ್ದೆ. ಬೆಳಗ್ಗೆಗೆ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಾಡ್ತಾಯಿದ್ದೀನಿ ಹಾಲು. ಮಕ್ಳಿಗೆಲ್ಲರಿಗೂ ಹಾಲು ಏನಪ್ಪ ಅಂತಂದರೆ ಮಾಮೂಲಿ ಈ ಥರ ದ್ರಾಕ್ಷಿ, ಗೋಡಂಬಿ ಎಲ್ಲ ಕೊಟ್ಟರೆ ತಿನ್ನಲ್ಲ. ಈ ಕೊಬ್ಬರಿ ಎಲ್ಲ ತಿನ್ನೋದೇ ಇಲ್ಲ ಅವರು. ಕಲ್ಸಕ್ಕರೆನೂ ಕೂಡ ಎಲ್ಲ ತಿನ್ನಲ್ಲ. ಎಲ್ಲದನ್ನು ಕೂಡ ಹಾಕಿ ಹಾಲು ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಖುಷಿಯಿಂದ ಕೂಡ ಕುಡಿತಾರೆ. ನೋಡಿ, ಈಗ ಹಾಲನ್ನ ತೊಗೊಂಡಿದ್ದೀನಿ. ನಾನೀಗ ಹಾಲು ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಳ್ಳಿ, ಅಂದರೆ ಮೀಡಿಯಮಾಗಿ ಗಟ್ಟಿ ಇರಬೇಕು ಹಾಲು. ಯಾಕಪ್ಪ ಅಂತಂದರೆ ತೀರಾ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ಮಾಗಿ ಒಂದು ಮುಕ್ಕಾಲು ಹಾಲನ್ನ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನೇ ತೊಗೊಂಡಿದ್ದೀನಿ ನಾನು. ಹಾಲು ಚೆನ್ನಾಗಿ ಕಾಯಬೇಕು. ಅಷ್ಟರಲ್ಲಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಜಾರ್ಗೆ ಎಲ್ಲವನ್ನು ಹಾಕ್ಕೊಬೇಕು. ಏಲಕ್ಕಿ ಮತ್ತು ಕೊಬ್ಬರಿನ ಹಾಕ್ಕೊಂಡು ಫಸ್ಟ್ ಓಡಿಸ್ಬೇಕು. ಅದು ಯಾಕಪ್ಪ ಅಂತಂದರೆ ನುಣ್ಣಗಾಗಲ್ಲ ಬೇಗ, ಅದಕ್ಕೋಸ್ಕರ. ಈಗ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಅವೆಲ್ಲ ಆದರೆ ಬೇಗ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ನಾನು ಸಕ್ಕರೆ ಬದಲು ನಾನು ಕಲ್ಸಕ್ಕರೆನ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಲ್ಸಕ್ಕರೆನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಷ್ಟರಲ್ಲಿ. ನೋಡಿ, ಈಗ ನಾನು ಮತ್ತು ಏಲಕ್ಕಿನೂ ಸ್ವಲ್ಪ, ಕೊಬ್ಬರಿನೂ ಈ ಥರ ಓಡಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಇದು ಮೂರನ್ನು ಹಾಕ್ಕೊಂಡು ಮತ್ತೆ ಓಡಿಸ್ಕೊಂಬರ್ತೀನಿ. ಅಂದರೆ ಸ್ವಲ್ಪ ತರಿಯಾಗಿ ಓಡಿಸ್ಕೋಬೇಕು. ಫುಲ್ ನೀಟಾಗಿ ನುಣ್ಣಗೆ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು. ಸ್ವಲ್ಪ ತರಿನೇ ಇರಬೇಕು. ಅದು ಬಾಯಿಗೆ ಸಿಕ್ಕಬೇಕು. ಈ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಅದೆಲ್ಲ ಒಂಥರ ಬಾಯಿಗೆ ಸಿಕ್ಕಬೇಕು. ಅವಾಗ ಚೆನ್ನಾಗಿರುತ್ತೆ ಹಾಲು. ಹಾಗೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ವಿಡಿಯೋ ನೋಡಿ. ಜೊತೆಗೆ ಹೊಸಬ್ರು ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಹಾಲನ್ನ ಮಾಡ್ತೀನಿ ಎಷ್ಟು ಸುಲಭವಾಗಿ ಅಂತ ತಿಳಿಸ್ಕೊಡ್ತೀನಿ. ಹಂಗೆ ಹೊಸಬ್ರು ಯಾರಾದರೂ ಕೂಡ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ತರಿಯಾಗಿರಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಇರಬೇಕು. ನಿಮಗೆ ಕೊಬ್ಬರಿದು ಎಲ್ಲ ಕಪ್ಪು ಸಿಪ್ಪೆ ಥರ ಕಾಣಿಸುತ್ತೆ ಅನ್ನೋರಾದರೆ ನೀವು ಮೇಲ್ಗಡೆ ಕಪ್ಪು ಭಾಗ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಡು ಕೂಡ ಹಾಕ್ಕೊಳ್ಳಿ. ನೋಡಿ, ಅಷ್ಟರಲ್ಲಿ ಕಲ್ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಹಾಲೊಳಗಡೆ ಹಾಕ್ಕೊಂಡ್ಬಿಡ್ತೀನಿ. ಹಾಲು ಒಂದು ಅರ್ಧ ಭಾಗ ಹಾಲೇ ಕಾಯ್ತೈತೆ ಅನ್ನೋವಾಗ ಅಷ್ಟರಲ್ಲಿ ಕಲ್ಸಕ್ಕರೆನೂ ಕೂಡ ಕುಟ್ಟಿ ಪುಡಿ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಕಾಯಿಸ್ಕೊಳ್ತೀನಿ. ನೋಡಿ, ನೀವು ಸಕ್ಕರೆ ಬದಲಿಗೆ ನೀವು ಕಲ್ಸಕ್ಕರೆನ ಹಾಕ್ಕೊಬೋದು ಹಾಲೊಳಗಡೆ. ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ದೇವ್ರದ್ದು ಕಲ್ಸಕ್ಕರೆನೂ ಕೂಡ ತಿಂದಂಗೂ ಆಗುತ್ತೆ, ಸಿಹಿನೂ ಆಗುತ್ತೆ. ನೋಡಿ, ಇವಾಗ ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋದನ್ನು. ಹಾಕ್ಕೊಂಡಿದ್ದೀನಿ. ಜಾರಿಗೆ ನೀರನ್ನು ಕೂಡ ಹಾಕ್ಕೊತೀನಿ. ಸ್ವಲ್ಪ ಅದರಲ್ಲೆಲ್ಲ ಬಾದಾಮಿ, ಗೋಡಂಬಿ ಅಂಶ ಎಲ್ಲ ಇರುತ್ತಲ್ಲ ರುಬ್ಬಿದ್ದಾಗ ಜಾರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಹಾಲು ಕಾದಿದೆ. ನೋಡಿ, ಚೆನ್ನಾಗಿ ಕಾದೈತೆ. ಕುದಿಬೇಕು ಚೆನ್ನಾಗಿ.
ಕುದ್ದಾಗ ಹಾಲನ್ನ ಯಾವ ರೀತಿ ಸೇರಿಸ್ಕೋಬೇಕು, ಈ ಬಾದಾಮಿ ಗೋಡಂಬಿ ಎಲ್ಲ ರುಬ್ಬಿರ್ತೀವಲ್ಲ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಯಾವ ರೀತಿ ಹಾಲನ್ನ ಹಾಕ್ಕೊಳ್ತೀನಿ ಅಂತ ಒಂದು ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ, ಈಗ ಕುದೀತಾ ಐತೆ ನೋಡಿ ಹಾಲು, ಕುದೀತಾ ಇರೋ ಹಾಲನ್ನ ನಾನು ಇವಾಗ ಸೋಸೋದನ್ನು ತೊಗೊಂಡು ಸೋಸ್ಕೊಂಡು ಹಾಕ್ಕೊಳ್ತೀನಿ. ಫಸ್ಟೇ ಸೋಸ್ಕೊಂಡು ಹಾಕ್ಕೊಬೇಕು. ಯಾಕಪ್ಪ ಅಂತಂದರೆ ಆಮೇಲೆ ಸೋಸ್ಬಿಟ್ರೆ ನಾವು ರುಬ್ಬಿ ಹಾಕಿರ್ತೀವಲ್ಲ ಡ್ರೈ ಫ್ರೂಟ್ಸಿಂದು ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಫಸ್ಟೇ ಡೈರೆಕ್ಟ್ ಸೋಸ್ಬಿಟ್ಟು ನಾವು ಹಾಲನ್ನ ಪಾತ್ರೆಗೆ ಹಾಕ್ಕೊಂಡ್ಬಿಟ್ರೆ ನಾವು ಮತ್ತೆ ಸೋಸೋ ಅವಶ್ಯಕತೆ ಏನಿರಲ್ಲ. ನೀಟಾಗಿ ಈ ರೀತಿಯಾಗಿ ಲೋಟಕ್ಕೆ ಹಾಕ್ಕೊಂಡು ಕುಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಜೊತೆಗೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕೂಡ. ಜೊತೆಗೆ ನೀವು ಇದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡು ಕುಡ್ಕೊಳ್ಬೋದು. ಬರೀ ಇದೇ ಕುಡಿಯೋದಕ್ಕಿಂತ ನೀವು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು. ಕೆಲವೊಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗಲ್ಲ, ಅಂಥವ್ರು ಬೇಕಿದ್ರೆ ಬರೀ ಹಾಲನ್ನೇ ಕೂಡ ಕುಡ್ಕೊಳ್ಬೋದು. ಏನು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಂಗೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ಬರಿಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಪ್ಪ ಕೂಡ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಳಿ. ತುಂಬ ಸುಲಭ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಾಡಿದ್ದೀನಿ, ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಹಾಲು ನೋಡಿ, ಇದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೊಂಡಿದ್ದಂಥ ಹಾಲು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ, ಟೇಸ್ಟು ಕೂಡ ಚೆನ್ನಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿ, ಎಷ್ಟು ಸುಲಭ ಅಂತ ನೋಡಿ ಹಾಲು ಮಾಡ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.